ಭಾರತದ ಅತಿ ದೊಡ್ಡ ಐಪಿಒ ಬರ್ತಾ ಇದೆ. ಅದೇ ಜಿಯೋ ಐಪಿಒ. ಜಿಯೋ ಐಪಿಒ ಹೂಡಿಕೆದಾರರ ಮನಸೆಳೆದಿದೆ. ಜಿಯೋ ಐಪಿಒ ಮೂಲಕ ಸುಮಾರು 36,000 ಕೋಟಿ ರೂಪಾಯಿಯನ್ನು ಎತ್ತಲು ರೆಡಿ ಆಗುತ್ತಿದ್ದಾರೆ. ನೋಡಿ, ಯಾವುದೇ ಕಂಪನಿಯು ಐಪಿಒ ನಲ್ಲಿ ಬಹಳಷ್ಟು ಹೈಪ್ ನಿಂದ ಇರುತ್ತೆ. ಇದರಿಂದಾಗಿ ವ್ಯಾಲ್ಯೂಯೇಷನ್ ಕೂಡ ಹೈ ಇರುತ್ತೆ. ಇದರ ನಿಜವಾದ ಬಂಡವಾಳವು ಸೆಕೆಂಡರಿ ಮಾರ್ಕೆಟ್ ನಲ್ಲಿ ನಮಗೆ ತಿಳಿಯುತ್ತದೆ. ಯಾವುದೇ ವ್ಯಾಲ್ಯೂಯೇಷನ್ ಕೂಡ ಇದ್ದರೂ ಮುಖ್ಯವಾಗಿ ಬೇಕಾಗಿರುವುದು ಒಂದೇ, ಅದರ ರೆವೆನ್ಯೂ ಮತ್ತು ಪ್ರಾಫಿಟ್ ಇಯರ್ ಬೈ ಇಯರ್ ಇನ್ಕ್ರೀಸ್ ಆದರೆ ಡೆಫಿನೆಟ್ಲಿ ಅಲ್ಲಿ ಒಳ್ಳೆ ಕಂಪನಿ ಆಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಇಂದು ಭಾರತದ ಅತಿ ದೊಡ್ಡ ಐಪಿಒ ಬರ್ತಾ ಇದೆ. ಅದೇ ಜಿಯೋ ಐಪಿಒ. ಇದು ಭಾರತದ ಅತಿ ದೊಡ್ಡ ಐಪಿಒ ಆಗಲಿದೆ. ಭಾರತದ ಷೇರು ಮಾರುಕಟ್ಟೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಹಣ ಸಂಗ್ರಹಿಸುವ ಐಪಿಒ ಅಂದ್ರೆ ಇದು ಆಗಬಹುದಲ್ಲ, ಹಾಗೇ ಆಗುತ್ತದೆ. ಜಿಯೋ ಐಪಿಒ ಹೂಡಿಕೆದಾರರ ಮನಸೆಳೆದಿದೆ. ಜಿಯೋ ಐಪಿಒಗಾಗಿ ಬಹಳಷ್ಟು ಹೂಡಿಕೆದಾರರು ಕಾತುರದಿಂದ ಕಾಯುತ್ತಿದ್ದಾರೆ. ಅದು ಸಮಯ ಈಗ ಬಂದಾಗಿದೆ. ಜಿಯೋ ಐಪಿಒ ಮೂಲಕ ಸುಮಾರು 36,000 ಕೋಟಿ ರೂಪಾಯಿಯನ್ನು ಎತ್ತಲು ರೆಡಿ ಆಗುತ್ತಿದ್ದಾರೆ. 36,000 ಅಂದ್ರೆ ಇದುವರೆಗೂ ಯಾವ ಕಂಪನಿಯು ಇಷ್ಟು ಅಮೌಂಟ್ ಐಪಿಒ ಮೂಲಕ ತೆಗೆದುಕೊಂಡಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ. ಜಿಯೋ ಕೇವಲ ಟೆಲಿಕಾಂ ಕಂಪನಿಯಲ್ಲ, ಇದು ಕ್ಲೌಡ್ ಕ್ಷೇತ್ರದಲ್ಲೂ ಅದರದೇ ಆದ ಒಂದು ದಾಪುಗಾಲು ಇರ್ತಾ ಇದೆ. ಈಗ ನೋಡಿರಬಹುದು, 100 GB ಫ್ರೀ ಆಗಿ ಕ್ಲೌಡ್ ಸ್ಟೋರೇಜ್ ಇದೆ ಮತ್ತು ಮುಖ್ಯವಾಗಿ ಇದು ಎಐ ಕ್ಷೇತ್ರದಲ್ಲೂ ಕಾಡು ಇರ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಹೂಡಿಕೆದಾರರಿಗೆ ಒಂದು ಒಳ್ಳೆಯ ರಿಟರ್ನ್ ಆಗಬಹುದು. ಮಲ್ಟಿ ಬ್ಯಾಗರ್ ಆದರೂ ಏನು ಆಶ್ಚರ್ಯವೇನಿಲ್ಲ. ನೋಡಿ, ಯಾವುದೇ ಕಂಪನಿಯು ಐಪಿಒ ನಲ್ಲಿ ಬಹಳಷ್ಟು ಹೈಪ್ ನಿಂದ ಇರುತ್ತೆ. ಇದರಿಂದಾಗಿ ವ್ಯಾಲ್ಯೂಯೇಷನ್ ಕೂಡ ಹೈ ಇರುತ್ತೆ. ಇದರ ನಿಜವಾದ ಬಂಡವಾಳವು ಸೆಕೆಂಡರಿ ಮಾರ್ಕೆಟ್ ನಲ್ಲಿ ನಮಗೆ ತಿಳಿಯುತ್ತದೆ. ಯಾವುದೇ ವ್ಯಾಲ್ಯೂಯೇಷನ್ ಕೂಡ ಇದ್ದರೂ ಮುಖ್ಯವಾಗಿ ಬೇಕಾಗಿರುವುದು ಒಂದೇ, ಅದರ ರೆವೆನ್ಯೂ ಮತ್ತು ಪ್ರಾಫಿಟ್ ಇಯರ್ ಬೈ ಇಯರ್ ಇನ್ಕ್ರೀಸ್ ಆದರೆ ಡೆಫಿನೆಟ್ಲಿ ಅದು ಒಳ್ಳೆ ಅಮೌಂಟ್, ಅಲ್ಲಿ ಒಳ್ಳೆ ಕಂಪನಿ ಆಗುತ್ತದೆ. ಅದಕ್ಕಾಗಿ ನಾನು ಹೇಳೋದು, ನೀವು ಸರಿಯಾಗಿ ಅನಲೈಸ್ ಮಾಡಿ ನಿಮ್ಮ ರಿಸ್ಕ್ ತೆಗೆದುಕೊಂಡು ಐಪಿಒ ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದ ಅಂತ ನೀವು ಮೊದಲೇ ತಿಳಿದುಕೊಳ್ಳಬೇಕು. ಇನ್ನವರೆಗೂ ಬೋರ್ಡ್ ಅಪ್ರೂವಲ್ ಸಿಕ್ಕಿದೆ, ಆದ್ರೆ ಲಿಸ್ಟಿಂಗ್ ಡೇಟ್, ಲಿಸ್ಟಿಂಗ್ ಸೈಜ್ ಮತ್ತು ಪ್ರೈಸ್, ಬ್ರ್ಯಾಂಡ್, ಲಾಟ್ ಸೈಜ್ ಮತ್ತು ಐಪಿಒ ಡೇಟ್ ಇನ್ನೂ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಯಾಕಂದ್ರೆ ಸಭಿ ಅಪ್ರೂವಲ್ ಕೊಟ್ಟ ನಂತರ ಇದು ಎಲ್ಲ ಹೊರಬರುತ್ತದೆ. ಈ ವರ್ಷದ ಅಂತ್ಯದಲ್ಲಿ ಐಪಿಒ ಬರಬಹುದು. ಜಗತ್ತಿನಲ್ಲಿ ದೊಡ್ಡ ಐಪಿಒ ಅಂದ್ರೆ ಸ್ಪೇಸ್ ಎಕ್ಸ್. ಈಗಾಗಲೇ ಇಲಾನ್ ಮಸ್ಕ್ ಕೆಲವೇ ದಿನಗಳ ಹಿಂದೆ ಲಿಸ್ಟ್ ಮಾಡಿದ್ದಾನೆ ಸ್ಪೇಸ್ ಎಕ್ಸ್. ಅದು ಇಡೀ ವರ್ಲ್ಡ್ ನಲ್ಲಿ, ಇದು ಇಂಡಿಯಾದಲ್ಲಿ ಅತಿ ಹೆಚ್ಚು ಸಂಗ್ರಹಿಸುವ ಕಂಪನಿ ಇದಾಗಲಿದೆ. ನೀವು ಕೂಡ ನಿಮ್ಮದೇ ಆದ ಸ್ವಂತ ಅನಲೈಸ್ ಮಾಡಿ, ಯಾಕಂದ್ರೆ ಇದು ನಿಮ್ಮ ಹಾರ್ಡ್ ಅಂಡ್ ಅರ್ನ್ ಮನಿ ಇರುತ್ತೆ. ಇದರಿಂದ ಸರಿಯಾದ ಸಮಯದಲ್ಲಿ ಸರಿಯಾಗಿ ಇನ್ವೆಸ್ಟ್ ಮಾಡಿ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ರಿಸ್ಕ್ ಅಪಿಟೈಟ್ ಇರುವುದಿಲ್ಲ, ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಇರುತ್ತದೆ. ಆದ್ದರಿಂದ ನಿಮ್ಮದೇ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿ. ಇದು ಯಾವುದೇ ರೀತಿಯ ಹೂಡಿಕೆಯ ಸಲಹೆಯಲ್ಲ, ಎಜುಕೇಶನ್ ಪರ್ಪಸ್ ಓನ್ಲಿ. ಥ್ಯಾಂಕ್ ಯು ಸೋ ಮಚ್.